ಈಗ ಚೆಟ್ಟಿನಾಡ್ ಬಿರಿಯಾನಿ ಮಾಡೋಣ. ಈ ಬಿರಿಯಾನಿ ತಮಿಳ್ನಾಡಲ್ಲಿ ಒಳ್ಳೆ ಫೇಮಸ್ಸು. ಅದಕ್ಕೆ ಮಸಾಲೆ ಹುರ್ಕೊಳ್ಳೋಣ. ಒಂದು 2 ಗ್ರಾಮ್ ಚಕ್ಕೆ, 2 ಗ್ರಾಮ್ ಲವಂಗ, 4 ಏಲಕ್ಕಿ, 2 ಸ್ಟಾರ್ ಅನಿಸು, ಒಂದು ಅರ್ಧ ಸ್ಪೂನು ಮೆಣಸು, ಒಂದು ಅರ್ಧ ಸ್ಪೂನ್ ಜೀರಿಗೆ, ಸ್ವಲ್ಪ ಕಸ್ತೂರಿ ಮೇಥಿ ಹಾಕೊಂಡು ಸ್ವಲ್ಪ ಹೀಟ್ ಮಾಡ್ಕೊಳ್ಳೋಣ. ಇದನ್ನು ಕಡಿಮೆ ಉರಿಯಲ್ಲಿ ಹೀಟ್ ಮಾಡ್ಕೊಬೇಕು. ಸಾಕು, ಇದನ್ನು ರುಬ್ಬ ಕೊಟ್ಬಿಡೋಣ. ಈಗ ಅಕ್ಕಿ ನೆನೆ ಹಾಕ್ಕೊಳ್ಳೋಣ. 1 kg. ಮತ್ತೆ ಒಲೆ ಹಚ್ಕೊಂಡು ಬಿರಿಯಾನಿಗೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಒಂದು 200 ml ಎಣ್ಣೆ ಹಾಕ್ಕೊಂತೀನಿ. ಒಂದು 3 ಬಿರಿಯಾನಿ ಎಲೆ, ಅರ್ಧ kg ಸಣ್ಣ ಈರುಳ್ಳಿ ರುಬ್ಬಿ ಪೇಸ್ಟ್ ಮಾಡಿರೋದು ಹಾಕ್ಕೊಂತೀನಿ. ಇದನ್ನು ಒಂದು 5 ನಿಮಿಷ ಹುರ್ಕೊಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 150 ಗ್ರಾಮ್ ಹಾಕ್ಕೊಂತೀನಿ. ಹಾಕ್ಕೊಂಡು ಇದೊಂದು 2 ನಿಮಿಷ ಹುರ್ಕೊಳ್ಳೋಣ, ಹಸಿ ಸ್ಮೆಲ್ ಹೋಗಲಿ. ಕಾಲು ಲೀಟ್ರ್ ಮೊಸರು ಹಾಕ್ಕೊಂತೀನಿ. ಯಾಕೆ ಅಂದರೆ ಟೊಮೊಟೊನ ಹಾಕಲ್ಲ, ಟೊಮೊಟೊನ ಲೆಸ್ಸಿ ಇದರಲ್ಲಿ ಬಿರಿಯಾನಿಯಲ್ಲಿ. ಎರಡು ಸ್ಪೂನ್ ಖಾರ ಪುಡಿ ಹಾಕ್ತೀನಿ. ಧನಿಯಾ ಪುಡಿ ಮಿಕ್ಸ್ ಇದೆ ಇದು. 1 ಸ್ಪೂನ್ ಖಾರ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಅರ್ಧ ಮಿಕ್ಸ್ ಇದೆ. ಒಂದು 5-6 ಮೆಣಸಿನ್ಕಾಯಿ ಹಾಕ್ಕೊಂತೀನಿ, ಹಸಿ ಮೆಣಸಿನ್ಕಾಯಿ. ಒಂದೂವರೆ ಸ್ಪೂನ್ ಉಪ್ಪು ಹಾಕ್ಕೊಂತೀನಿ, ಕಲ್ಲುಪ್ಪು. ಪುಡಿ ಉಪ್ಪಾದರೂ 1 ಸ್ಪೂನ್ ಸಾಕು. 1 kg ಚಿಕನ್ ಹಾಕ್ಕೊಂತೀನಿ. ಇದೊಂದು 10 ನಿಮಿಷ ಬೇಯಿಸ್ಬೇಕು. ಇದನ್ನು ಮಸಾಲೆಲ್ಲೇ ಬೇಯಬೇಕು. ಎರಡು ನಿಮಿಷಕ್ಕೆ ಒಂದು ಸತಿ ತಿರುಗಿಸ್ತಾ ಇರಬೇಕು, ಹಂಗೆ ಬಿಡಬಾರ್ದು, ತಳ ಹಿಡಿದ್ಬಿಡುತ್ತೆ.
ಈಗ ನೀರು ಹಾಕ್ಕೊಂತೀನಿ 1.5 ಲೀಟ್ರು. ಬಿಸಿನೀರು ಒಂದು ಕಡೆ ಸ್ವಲ್ಪ ಬೇಗ ಮಾಡೋಣ ಅಂತ ಬಿಸಿನೀರು ಇಟ್ಟಿದ್ದೆ. ಒಂದು 2 ನಿಮಿಷ ಇದು ಕುದೀಲಿ. ಈಗ ಫಸ್ಟಿಗೆ ರುಬ್ಬಿದ್ವಲ್ಲ ಆ ಮಸಾಲೆ ಹಾಕ್ಕೊಳ್ಳೋಣ. ಈಗ ರೈಸ್ ಹಾಕ್ಕೊಳ್ಳೋಣ. ರೈಸ್ ಹಾಕಿದ ತಕ್ಷಣ ಒಂದು ಸತಿ ತಿರ್ಸ್ಬಿಡ್ಬೇಕು. ಈಗ ಉಪ್ಪು ಖಾರ ಚೆಕ್ ಮಾಡೋಣ. ಖಾರ ಕರೆಕ್ಟಾಗಿದೆ. ಸ್ವಲ್ಪ ಉಪ್ಪು ಹಾಕ್ಕೊಂತೀನಿ, ಒಂದು ಅರ್ಧ ಸ್ಪೂನು. ಹುಳಿ ಕಮ್ಮಿ ಇದೆ, 1-2 ನಿಂಬೆಹಣ್ಣು ಹಾಕ್ಕೊಳ್ಳೋಣ. ಎರಡು ಯಾಕೆ ಅಂದರೆ ಟೊಮೆಟೊನ ಹಾಕಲ್ವಲ್ಲ ಅದಕ್ಕೆ. ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕ್ಕೊಳ್ಳೋಣ. ಈಗ ನಿಂಬೆಹಣ್ಣು ರಸ ಹಾಕ್ಕೊಳ್ಳೋಣ. ಸಣ್ಣ ಸಣ್ಣ ನಿಂಬೆಹಣ್ಣು 2, ದೊಡ್ಡದಾದ್ರೆ 1 ಹಾಕಿದ್ರೆ ಸಾಕು. ರೈಸಿಗೂ ನೀರಿಗೂ ಲೆವೆಲ್ಲ ಬರೋ ತನಕ ವೆಯ್ಟ್ ಮಾಡಬೇಕು. ಒಂದು 5ರಿಂದ 6 ನಿಮಿಷ ಆಗುತ್ತೆ. ರೈಸಿಗೂ ನೀರಿಗೂ ಲೆವೆಲ್ಲ ಬಂತು. ಈಗ ದಮ್ ಹಾಕ್ಬಿಡೋಣ. ಒಂದು ದೋಸೆ ತವ ಇಟ್ಕೊಂಡು ಇನ್ನೊಂದು ಸತಿ ತಿರ್ಸ್ಬಿಟ್ಬಿಡೋಣ. ಸಾಕು. ಇದು ಮುಚ್ಚಳ ಹಾಕಿ ಮೇಲ್ಗಡೆ ಒಂದು ಸಣ್ಣದ ವೆಯ್ಟ್ ಇಟ್ಬಿಡೋಣ. 15 ನಿಮಿಷ ದಮ್ ಆಗಲಿ. 15 ನಿಮಿಷ ಆಯಿತು. ಈಗ ದಮ್ ಹೊಡೆಯೋಣ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.